ಹಾಯ್ ಫ್ರೆಂಡ್ಸ್, ಎಲ್ಲರೂ ಕೂಡ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ KCET 26ಅಲ್ಲಿ ಏನು ನಿಮ್ಮ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡೋಕ್ಕೆ ಏನು ಆಪ್ಷನನ್ನು ಕೊಟ್ಟಿದ್ದಾರೆ, ಯಾವ ರೀತಿ ಒಂದು ಲಿಂಕನ್ನು ಕ್ಲಿಕ್ ಮಾಡಿ ನಾವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ, ಯಾವ ರೀತಿ ಇರುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಇಲ್ಲಿ ನಾವು ಏನು KCETಯ ಮೇನ್ ವೆಬ್ಸೈಟ್ಗೆ ಬರಬೇಕಾಗುತ್ತೆ. ಅಲ್ಲಿ ನೀವು ಇತ್ತೀಚಿನ ಪ್ರಕಟಣೆಗಳು ಅಂತ ಏನೇ ಅಲ್ಲಿ ಕೂಡ ಲಿಂಕನ್ನು ಕೊಟ್ಟಿದ್ದಾರೆ, ವೆರಿಫಿಕೇಷನ್ ಸ್ಲಿಪ್ ಅಲ್ಲಿ ಕ್ಲಿಕ್ ಮಾಡಿ. ಅದೇ ರೀತಿ ನೀವು ಮೇಲ್ಗಡೆ ಹೋದರೆ ಪ್ರವೇಶ ಅಥವಾ ಅಡ್ಮಿಷನ್ ಅಂತ ಇರುತ್ತೆ, ಅದರಲ್ಲಿ UGCET 2026 ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ಮೊದಲನೇ ಆಪ್ಷನ್ ಆಗಿ ನಿಮಗೆ UGCET ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಅಂತ ಒಂದು ಲಿಂಕನ್ನು ಕೊಟ್ಟಿದ್ದಾರೆ, ಅಲ್ಲೂ ಕೂಡ ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ಡೌನ್ಲೋಡ್ ಮಾಡ್ಕೋಬೋದು. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಏನು KCET ರಿಜಿಸ್ಟರ್ ಮಾಡಿದಾಗ ಏನು ಅಪ್ಲಿಕೇಶನ್ ನಂಬರ್ ಬಂದಿರುತ್ತೋ, ನೀವು ಅದಕ್ಕೋಸ್ಕರ ಏನು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಂಡಿರ್ತೀರ ಆ ಒಂದು ಅಪ್ಲಿಕೇಶನ್ ನಂಬರು ಮತ್ತು ಪಾಸ್ವರ್ಡ್ನ ಇಲ್ಲಿ ಎಂಟರ್ ಮಾಡಿ ಕೆಳಗಡೆ ಕೊಟ್ಟಿರುವಂಥ ಕ್ಯಾಪ್ಚರ್ ಕೋಡ್ನ ಎಂಟರ್ ಮಾಡಬೇಕಾಗುತ್ತೆ. ಎಂಟರ್ ಮಾಡಿದಾಗ ಇಲ್ಲಿ ಎರಡು ರೀತಿಯಾಗಿ ನೀವು ಲಾಗಿನ್ ಮಾಡ್ಬೋದು. OTP ಮುಖಾಂತರನಾದರೂ ನೀವು ಲಾಗಿನ್ ಮಾಡ್ಬೋದು, ಅಥವಾ ನಿಮ್ಮ ಒಂದು ಸ್ಟೂಡೆಂಟಿನ ಫೇಸ್ ಅಥೆಂಟಿಕೇಷನ್ ಮುಖಾಂತರನಾದರೂ ಕೂಡ ಲಾಗಿನ್ ಮಾಡ್ಬೋದು. ಏನಾದರೂ ನಿಮಗೆ ಲಾಗಿನ್ ಮಾಡಬೇಕಾದ್ರೆ ಕ್ಲೋಸ್ಡ್ ಅಂತ ಬಂದರೆ ನೀವು ಏನು ಭಯ ಪಡುವ ಅವಶ್ಯಕತೆ ಇಲ್ಲ, ಯಾಕೆಂದರೆ ಇದು ಸರ್ವರ್ ಇಶ್ಯೂ ಇರೋದ್ರಿಂದ ಆ ರೀತಿ ಬರ್ತಾ ಇದೆ. ಏನಾದರೂ ಆ ಥರ ಆದರೆ ನೀವು ಡೆಸ್ಕ್ಟಾಪಲ್ಲಿ ಮಾಡ್ತಾಯಿದ್ರೆ ಏನು ಹಿಸ್ಟ್ರಿನ ಕ್ಲಿಯರ್ ಮಾಡಿ ಓಪನ್ ಮಾಡಿ, ಅಥವಾ ಮೊಬೈಲಲ್ಲಿ ಕೂಡ ಅದೇ ರೀತಿ ಹಿಸ್ಟ್ರಿ ಕ್ಲಿಯರ್ ಮಾಡಿ ಓಪನ್ ಆಗ್ಬೋದು. ನೀವು ವೆಯ್ಟ್ ಮಾಡಿ, ಒಂದು ಸ್ವಲ್ಪ 1 ಅಥವಾ 2 ಡೇಸ್ ವೆಯ್ಟ್ ಮಾಡಿದರೂ ಕೂಡ ಇದು ಡೌನ್ಲೋಡ್ ಆಪ್ಷನ್ ಬರುತ್ತೆ. ಏಕೆಂದರೆ ಇದು 1 ವೀಕ್ ಅಥವಾ 2 ವೀಕ್ ಇದ್ದೇ ಇರುತ್ತೆ, ಕ್ಲೋಸ್ಡ್ ಆಗಿಲ್ಲ, ಇನ್ನು ನಿನ್ನೆ ಸಂಜೆ ಬಿಟ್ಟಿರೋದ್ರಿಂದ. ನಾವಿವಾಗ ಈ ರೀತಿಯಾಗಿ ನಾವು ಲಾಗಿನ್ ಪೇಜಲ್ಲಿ ನಾವು ನಿಮ್ಮ ಅಪ್ಲಿಕೇಶನ್ ನಂಬರ್ ಮತ್ತು ಪಾಸ್ವರ್ಡ್ ಹಾಕಿ ನೀವು OTP ಮುಖಾಂತರನಾದರೂ ಲಾಗಿನ್ ಮಾಡಿ, ನಿಮ್ಮ ಫೇಸ್ ಅಥೆಂಟಿಕೇಷನ್ ಮುಖಾಂತರನಾದರೂ ಲಾಗಿನ್ ಮಾಡಿ. ಲಾಗಿನ್ ಆಗಲಿಲ್ಲ ಅಂದರೆ ನೀವು ಗಾಬರಿ ಆಗಬೇಡಿ, ಪದೇ ಟ್ರೈ ಮಾಡ್ತಾ ಇರಿ. ಏನು ವೆಬ್ಸೈಟ್ ಇಶ್ಯೂ ಇರ್ಬೋದು ಅಥವಾ ಸರ್ವರ್ ಇಶ್ಯೂ ಇರ್ಬೋದು, ಯಾವುದೂ ಕೂಡ ಇದು ಕ್ಲೋಸ್ ಆಗಿಲ್ಲ. ಸಾಕಷ್ಟು ವಿದ್ಯಾರ್ಥಿಗಳಿಗೆ ಕ್ಲೋಸ್ ಅಂತ ಬರೋದ್ರಿಂದ ಭಯ ಪಡ್ತಾ ಇದ್ದಾರೆ, ಬೇಡ ಭಯ ಪಡೋದು. ಈ ರೀತಿಯಾಗಿ ನಾವು ಲಾಗಿನ್ ಮಾಡಿದ ಮೇಲೆ ನಮಗೆ ಈ ರೀತಿಯಾಗಿ ತೋರಿಸುತ್ತೆ. ನಿಮಗೆ ಲಾಗಿನ್ ಕ್ಲೋಸ್ಡ್ ಅಂತ ಬಂದರೂ ಪರವಾಗಿಲ್ಲ, ವೆಯ್ಟ್ ಮಾಡಿ, ಲಾಗಿನ್ ಆಗುತ್ತೆ. ಇಲ್ಲಿ ನಿಮ್ಮ ಎಲ್ಲ ಡೀಟೇಲ್ಸು ಕೂಡ ತೋರಿಸ್ತಾ ಇರುತ್ತೆ. ಈ ಸ್ಲಿಪ್ಪಲ್ಲಿ ಕರೆಕ್ಟ್ ಇದೆಯಾ ಇಲ್ವಾ ಅಂತ ಅಲ್ಲಿ ತೋರಿಸ್ತಾ ಇರುತ್ತೆ, ಅದನ್ನು ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡ್ಮೇಲೆ ಕೆಳಗಡೆ ಬನ್ನಿ, ಕರೆಕ್ಟ್ ಇದ್ದರೆ ಈ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನ ಓದ್ಕೊಳ್ಳಿ. ಅದಾದಮೇಲೆ ಕೆಳಗಡೆ ಒಂದು ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿ, ಅದಾದಮೇಲೆ ಸೇವ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಪಕ್ಕದಲ್ಲಿ ನಿಮಗೆ ಕ್ಲಿಕ್ ಇಯರ್ ವೆರಿಫಿಕೇಷನ್ ಸ್ಲಿಪ್ ಅಂತ ಬರುತ್ತೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ನಿಮಗೊಂದು ವೆರಿಫಿಕೇಷನ್ ಸ್ಲಿಪ್ ನಿಮ್ಮದು ಕರೆಕ್ಟ್ ಇರುತ್ತಲ್ಲ, ಹಾಗಾಗಿ ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.